ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದರಲ್ಲಿ ನಿಮಗೆ 9ನೇ ತರಗತಿ SA1 ಎಕ್ಸಾಮ್ಗೆ ವಿಜ್ಞಾನ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಈ ಒಂದು ಪ್ರಶ್ನೆ ಪತ್ರಿಕೆ ಯಾವ ಪ್ಯಾಟರ್ನಲ್ಲಿದೆ, ಸೇಮ್ ಟು ಸೇಮು ಅದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ SA1 ಎಕ್ಸಾಮ್ನಲ್ಲಿ 2025ರಲ್ಲಿ SA1 ಎಕ್ಸಾಮ್ಗೆ ವಿಜ್ಞಾನ ವಿಷಯ ಸಂಬಂಧಪಟ್ಟಂತೆ ಸೇಮ್ ಟು ಸೇಮು ಕ್ವಶನ್ ಪೇಪರ್ ಇರ್ತದೆ. ಆಯ್ತಾ, ಅದೇ ಒಂದು ಪ್ಯಾಟರ್ನಲ್ಲಿ ಇರ್ತದೆ. ಅದಷ್ಟೇ ಅಲ್ಲದೆ ಇಲ್ಲಿರೋ ತುಂಬ ಕ್ವಶನ್ಸು ನಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ತವೆ. ಸೊ ಆದ್ದರಿಂದ ತಪ್ಪದೆ ಕೊನೆವರೆಗೆ ನೋಡಿ, ನಿಮಗೆ ಖಂಡಿತ ಯೂಸ್ ಆಗ್ತದೆ. 100% ಯೂಸ್ ಆಗ್ತದೆ. ತುಂಬಾ ಇಂಪಾರ್ಟೆಂಟು. ಅದಷ್ಟೇ ಅಲ್ಲದೆ ಯಾರೆಲ್ಲ ಪಾಸ್ ಆಗಬೇಕು ಅನ್ಕೋತೀರಾ ಮತ್ತು ಸ್ಕೋರ್ ಮಾಡಬೇಕು ಅನ್ಕೋತೀರಾ ಅವರೆಲ್ಲರೂ ಕೂಡ ತುಂಬಾ ಇಂಪಾರ್ಟೆಂಟು. ತಪ್ಪದೆ ಕೊನೆವರೆಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದಾರೆ ಅಥವಾ ಚಾನಲ್ಗಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಮಾಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾಗಿ ಇದೇ ರೀತಿ SA1 ಎಕ್ಸಾಮ್ಗೆ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಪಿಕ್ಸ್ ಬರುವಂಥ ಪ್ರಶ್ನೆಗಳು ಎಲ್ಲ ವಿಡಿಯೋಗಳು ಇದೇ ಒಂದು ಚಾನಲ್ ಆಗ್ತೀವಿ. ಅರ್ಥ ಆಯ್ತಾ? ಅವೆಲ್ಲ ಬೇಕಂದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಅದ್ರ ಜೊತೆಗೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ತಪ್ಪದೇ ಶೇರ್ ಮಾಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ವಿಷಯ ವಿಜ್ಞಾನ 2025 ಮತ್ತು 26ನೇ ಸಾಲಿನ ಸಂಕಲಾತ್ಮಕ ಪರೀಕ್ಷೆ 1 ಒಟ್ಟು ಅಂಕಗಳು 80 ಮಾರ್ಕ್ಸ್ ಎಕ್ಸಾಮ್ ಇರ್ತದೆ. ತರಗತಿ 9. ಮೊದಲಾಗಿ ಭಾಗ ಎಲ್ಲಿ ಭೌತಶಾಸ್ತ್ರ ಇರ್ತದೆ. ನಿಮಗೆ 3 ಭಾಗ ಮಾಡ್ತಾರೆ. ಭಾಗ ಎ, ಭಾಗ ಬಿ, ಭಾಗ ಸಿ ಅಂತ ಮಾಡ್ತಾರೆ. ಭಾಗ ಎ ಭೌತಶಾಸ್ತ್ರ, ಭಾಗ ಬಿ ರಸಾಯನಶಾಸ್ತ್ರ, ಭಾಗ ಸಿ ಜೀವಶಾಸ್ತ್ರ ಅಂತ ಮಾಡ್ತಾರೆ. ಮೊದಲಾಗಿ ನಿಮಗೆ ಇವತ್ತಿನ ಈ ಒಂದು ನಿಮಗೆ ಜಸ್ಟ್ ಕ್ವಶನ್ ಪೇಪರ್ ಕೊಡ್ತೀನಿ. ಅರ್ಥ ಆಯ್ತಾ? ಸಾಧ್ಯತೆ ಆನ್ಸರ್ ಹಾಕಿರ್ತೀನಿ, ಗ್ರೂಪಲ್ಲಿ ಹಾಕಿರ್ತೀವಿ, ಆನ್ಸರ್ಗಳನ್ನು ಹಾಕಿರ್ತೀವಿ. ಯಾವ ಗ್ರೂಪು? ನಮ್ಮದೊಂದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪು. ಸೊ ಎರಡು ಕೂಡ ಹಾಕಿರ್ತೀವಿ. ಜಾಯ್ನ್ ಆಗಿ. ಲಿಂಕು ಕೆಳಗಡೆ ಇರ್ತದೆ, ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿರ್ತೀವಿ. ಅಲ್ಲಿಂದ ಹೋಗ್ಬಿಟ್ಟು ಜಾಯ್ನ್ ಆಗಿ ಅಲ್ಲಿ ನಿಮಗೆ PDF ಹಾಕಿರ್ತೀವಿ. ಜಸ್ಟ್ ಕ್ವಶನ್ ಪೇಪರ್ ನೋಡೋಣ. ಅರ್ಥ ಆಯ್ತಾ? ಸೊ ನಿಮಗೆ ವಿಜ್ಞಾನ ಸಂಬಂಧಪಟ್ಟಂತೆ ಇನ್ನೂ 2 ವಿಡಿಯೋ ಬರ್ತವೆ. ಅರ್ಥ ಆಯ್ತಾ? ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಆನ್ಸರ್ ಕೊಡ್ತೀನಿ, ವಿತ್ ಆನ್ಸರ್ ಕೊಡ್ತೀನಿ. ನಿಮಗೆ ಯಾವ ರೀತಿ ಬಿಡಿಸಬೇಕು ಪ್ರತಿಯೊಂದು ಹೇಳ್ತೀನಿ. ಇವಾಗ ಜಸ್ಟ್ ಕ್ವಶನ್ ಪೇಪರ್ ನೋಡೋಣ. ಯಾವೆಲ್ಲ ಕ್ವಶನ್ ಬರ್ತವೆ ಏನಂತ ನೋಡೋಣ. ಮೊದಲಾಗಿ ನಿಮಗೆ 3 ಮಲ್ಟಿಪಲ್ ಇರ್ತವೆ, 3 ಬಹುಆಯ್ಕೆ ಇರ್ತವೆ. ಯಾವುದು? ಭಾಗ ಎ ಯಲ್ಲಿ ಪ್ರಶ್ನೆಗೆ 1 ಚಲನೆಯ 2ನೇ ನಿಯಮವನ್ನು ಪ್ರತಿನಿಧಿಸುವ ಗಣಿತೀಯ ರೂಪ ಯಾವುದಾಗ್ಬೋದು? ಎ ಆಗ್ತದಾ, ಬಿ ಆಗ್ತದಾ, ಸಿ ಆಗ್ತದಾ, ಡಿ ಆಗ್ತದಾ? ನಂಬರ್ ಹಾಕ್ಬಿಟ್ಟು ಕಮೆಂಟ್ ಮಾಡಿ. ಅರ್ಥ ಆಯ್ತಾ? ನಂಬರ್ ಹಾಕ್ಬಿಟ್ಟು ಕಮೆಂಟ್ ಮಾಡಿ. ಇನ್ನು ಪ್ರಶ್ನೆ 2 ಜವಾಬ್ ಕಂಡುಹಿಡಿಯಲು ಬಳಸುವ ಸೂತ್ರ. ಜವಾಬ್ ಕಂಡುಹಿಡಿಯಲು ಬಳಸುವ ಸೂತ್ರ ಯಾವುದು? ಎ ಆಗ್ತದಾ, ಬಿ ಆಗ್ತದಾ, ಸಿ ಆಗ್ತದಾ, ಡಿ ಆಗ್ತದಾ? ಕಮೆಂಟ್ ಮಾಡಿ. ನಂತರ ಪ್ರಶ್ನೆ 3 ಸದೃಶ ಪರಿಮಾಣವನ್ನು ಗುರುತಿಸಿ. ಇದು ಯಾವುದಾಗ್ಬೋದು? ಜವ ಆಗ್ತದಾ, ಶಕ್ತಿ ಆಗ್ತದಾ, ವೇಗ ಆಗ್ತದಾ, ಸಾಮರ್ಥ್ಯ ಆಗ್ತದಾ? ನೋಡೋಣ. ಈ 3 ಪ್ರಶ್ನೆಗೆ ಕಮೆಂಟ್ ಮಾಡಿ. ಎಷ್ಟು ಜನ ಕರೆಕ್ಟಾಗಿ ಕಮೆಂಟ್ ಮಾಡ್ತಾರೆ ನೋಡೋಣ. ಆನ್ಸರ್ ಗೊತ್ತಾಗಿಲ್ಲ ಅಂದರೆ ಗ್ರೂಪಲ್ಲಿ ಹಾಕಿರ್ತೀವಿ ಅಥವಾ ಮತ್ತೊಂದು ವಿಡಿಯೋದಲ್ಲಿ ಆನ್ಸರ್ ಕೊಡ್ತೀನಿ ನಿಮಗೆ. ಅರ್ಥ ಆಯ್ತಾ? ಜಸ್ಟ್ ಈಗ ಕ್ವಶನ್ ಪೇಪರ್ ನೋಡೋಣ. ಆನ್ಸರ್ ನಿಮಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡ್ತಾರೆ. ಸೊ ಆನ್ಸರ್ ನೋಡ್ಕೋಬೋದು. ಅರ್ಥ ಆಯ್ತಾ? ಸೊ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಂತ. ಇನ್ನು ನೆಕ್ಸ್ಟ್ ಬರುವಂಥದ್ದು ನೆಕ್ಸ್ಟು 2ನೇ ಮನೆಯಲ್ಲಿ 4ನೇ ಪ್ರಶ್ನೆ. ಕೆಳಗಿನ ಪ್ರಶ್ನೆ ಉತ್ತರಿಸಿ. ನಿಮಗೆ 1 ಅಂಕದ ಪ್ರಶ್ನೆ 2 ಇರ್ತವೆ. ಅರ್ಥ ಆಯ್ತಾ? 1 ಅಂಕ ಪ್ರಶ್ನೆ 2 ಇರ್ತವೆ. ಟೋಟಲಾಗಿ 2 ಮಾರ್ಕ್ಸು. ಪ್ರತಿಯೊಂದಕ್ಕೂ 1 ಅಂಕ. 4ನೇ ಪ್ರಶ್ನೆ ಬಲ್ಲದ SI ಮೂಲಮಾನ ತಿಳಿಸಿ. ವೇರ್ ಇಂಪಾರ್ಟು ಏನಾಗ್ಬೋದು ನೋಡ್ಕೊಳ್ಳಿ. ಬುಕ್ಕಲ್ಲಿ ಆನ್ಸರ್ ಇರ್ತದೆ. ಪ್ರತಿಯೊಂದು ಕ್ವಶನ್ ಬುಕ್ಕಲ್ಲೇ ಇರ್ತದೆ. ಅರ್ಥ ಆಯ್ತಾ? ಬುಕ್ಕಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ, ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ವೇಗೋತ್ಕರ್ಷವನ್ನು ವ್ಯಾಖ್ಯಾನಿಸಿ ಏನಾಗ್ಬೋದು? ಸೊ ಇದು ಕೂಡ 1 ಮಾರ್ಕ್ಸಿಗೆ ಕೇಳ್ತಾರೆ. ಆನ್ಸರ್ಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ ಗ್ರೂಪಲ್ಲಿ. ಇನ್ನು 3ನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 6ನೇ ಪ್ರಶ್ನೆ ಜಡತ್ವ ಎಂದರೇನು ಒಂದು ಉದಾಹರಣೆ ಕೊಡಿ. ನೋಡಿ, ಈ ರೀತಿ ಕೇಳ್ತಾರೆ ನಿಮಗೆ. 2 ಮಾರ್ಕ್ಸ್ ಕ್ವಶನ್ಸು 3 ಇರ್ತವೆ. ಟೋಟಲಿಗೆ 6 ಮಾರ್ಕ್ಸು. ಪ್ರತಿಯೊಂದಕ್ಕೂ 2 ಅಂಕ. 3 ಇರ್ತವೆ ನಿಮಗೆ. ಜಡತ್ವ ಎಂದರೇನು ಉದಾಹರಣೆ ಕೊಡಿ. ನೋಡಿ, ಅರ್ಥ ಬರ್ಬಿಟ್ಟು ಉದಾಹರಣೆನ ಕೊಡಬೇಕು. ಅದೇ ಸಂವೇಗ ಎಂದರೇನು ಅದರ SI ಮೂಲಮಾನ ತಿಳಿಸಿ. ಅದೇ ರೀತಿ 8ನೇದು ಜವ ಮತ್ತು ವೇಗಗಳ ನಡುವಿನ ವ್ಯತ್ಯಾಸ ತಿಳಿಸಿ. 2 ಮಾರ್ಕ್ಸ್ ವ್ಯತ್ಯಾಸ ಕೂಡ ಕೇಳ್ತಾರೆ. ಅರ್ಥ ಆಯ್ತಾ? ಸೊ 2 ಬರೀಬೇಕು. ಜವದ 2, ವೇಗಗಳದ್ದು 2 ಸಾಕು. ನಿಮಗೆ 2 ಮಾರ್ಕ್ಸ್ ಸಿಕ್ಬಿಡ್ತದೆ. ಇನ್ನು ನೆಕ್ಸ್ಟ್ ಬರುತ್ತೆ ನಿಮಗೆ 3 ಅಂಕಗಳ 3 ಪ್ರಶ್ನೆ ಇರ್ತವೆ. ಟೋಟಲಾಗಿ 9 ಮಾರ್ಕ್ಸು. 9ನೇ ಪ್ರಶ್ನೆ ಚಾಲಕರಿಗೆ ಮತ್ತು ಮುನ್ನ ಸೀಟ್ನಲ್ಲಿರೋ ವ್ಯಕ್ತಿಗೆ ಸೀಟ್ ಬೆಲ್ಟ್ ಏಕೆ ಬೇಕು? ನೋಡಿ, ಈ ರೀತಿ ಜನರಲ್ ಕ್ವಶನ್ ಕೇಳ್ತಾರೆ. ಆಲ್ಮೋಸ್ಟ್ ನಿಮ್ಮ ಸಿಲೆಬಸ್ ಇರ್ತದೆ, ನಿಮ್ಮ ಬುಕ್ಕಲ್ಲಿ ಇರೋದು ಕೇಳ್ತಾರೆ. ಕೆಲವೊಂದಿಷ್ಟು ಮಾತ್ರ ಜನರಿಗೆ ಕೇಳ್ತಾರೆ. ಅದೆಲ್ಲ ಗೊತ್ತಿರಬೇಕು ನೀವು. ಆಲ್ಮೋಸ್ಟ್ ನಿಮ್ಮ ಸ್ಕೂಲಲ್ಲಿ ಹೇಳ್ತಾರೆ ಅನ್ಕೋತೀನಿ. ನೋಡ್ಕೊಳ್ಳಿ ಆನ್ಸರ್ನ. ಪ್ರಶ್ನೆ 10 ಕ್ರಿಕೆಟ್ ಆಟಗಾರನು ಚೆನ್ನನ್ನು ಹಿಡಿಯುವಾಗ ಕೈಯನ್ನು ಹಿಂದಕ್ಕೆ ಎಳೆಯುತ್ತಾನೆ ಏಕೆ? ನೋಡ್ಕೊಳ್ಳಿ. ಪ್ರಶ್ನೆ 11 ನ್ಯೂಟನ್ನ ಚಲನೆಯ 3ನೇ ನಿಯಮವನ್ನು ನಿರೂಪಿಸಿ. 2 ಉದಾಹರಣೆ ಕೊಡಿ. ವೇರು ಇಂಪಾರ್ಟೆಂಟ್ ಕ್ವಶನ್ನು, ಚೆನ್ನಾಗಿ ನೋಡ್ಕೊಳ್ಳಿದ್ನ. ಪ್ರತಿ ವರ್ಷಕ್ಕೆ ಕೇಳ್ತಾನೆ ಇದ್ರಿ. ನ್ಯೂಟನ್ನ ಚಲನೆಯ 3ನೇ ನಿಯಮ ಯಾವ ನಿಯಮಕ್ಕೆ ಕೇಳ್ಬೋದು? 1ನೇ ನಿಯಮ, 2ನೇ ನಿಯಮ, 3ನೇ ನಿಯಮ ಯಾವ್ದು ಬೇಕಾದ್ರೂ ಕೇಳ್ಬೋದು. ನೋಡ್ಕೊಳ್ಳಿ. ಸೊ ಇದೇ ರೀತಿ ಪ್ಯಾಟರ್ನ್ ಇರ್ತದೆ. ಪ್ಯಾಟರ್ನು ಸೇಮ್ ಇರ್ತದೆ. ಸೊ ಆದರೆ ನಾನು ಹೇಳ್ತಾ ಇದ್ದೀನಿ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಇನ್ನು ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. ನಿಮಗೆ 4 ಅಂಕ ಪ್ರಶ್ನೆ 2 ಇರ್ತವೆ. ಟೋಟಲಾಗಿ 8 ಮಾರ್ಕ್ಸು. ಅರ್ಥ ಆಯ್ತಾ? ಪ್ರತಿಯೊಂದಕ್ಕೂ 4 ಅಂಕ.
12ನೇ ಪ್ರಶ್ನೆ ಚಲನೆಯ ಸಮೀಕರಣವನ್ನು ಪಟ್ಟಿ ಮಾಡಿ. ಮತ್ತು ಬಿ ಪ್ರಶ್ನೆ ಏಕರೂಪ ಚಲನೆ ಎಂದರೇನು? ಅರ್ಥ ಆಯ್ತಾ? 12ನೇ ಕ್ವಶನ್ ಕೂಡ ಎ ಬಿ ಇರ್ತದೆ. 13ನೇ ಕ್ವಶನಲ್ಲಿ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ ನೋಡಿ. ಅರ್ಥ ಆಯ್ತಾ? ಸೊ ನೀವು ಪ್ರತಿಯೊಂದಕ್ಕೂ 4 ಅಂಕ ಇರ್ತದೆ. ಕ್ವಶನ್ ನೋಡ್ಕೊಳ್ಳಿ ಚೆನ್ನಾಗಿ. ಇನ್ನು ನೆಕ್ಸ್ಟ್ ಬರ್ತದೆ ನಿಮಗೆ ಭಾಗ ಬಿ. ಭಾಗ ಬಿಯಲ್ಲಿ ನಿಮಗೆ ರಾಸಾಯನಿಕ ಶಾಸ್ತ್ರ ಇರ್ತದೆ ಅಥವಾ ರಸಾಯನ ಶಾಸ್ತ್ರ ಇರ್ತದೆ. ಇಲ್ಲೂ ಕೂಡ ನಿಮಗೆ 3 ಮಲ್ಟಿಪಲ್ ಇರ್ತವೆ. ಈ ಕೆಳಗಿನಗಳಲ್ಲಿ ಯಾವುದು ಸಮರೂಪ ಮಿಶ್ರಣವಾಗಿದೆ? ಯಾವುದಾಗ್ಬೋದು? ಎ ಆಗ್ತದ, ಬಿ ಆಗ್ತದ, ಸಿ ಆಗ್ತದ, ಡಿ ಆಗ್ತದ? ಕಮೆಂಟ್ ಮಾಡಿ. ಅದೇ ರೀತಿ 15ನೇ ಕ್ವಶನ್ನು ಈ ಕೆಳಗಿನಗಳಲ್ಲಿ ಯಾವುದು ಭೌತಿಕ ಬದಲಾವಣೆ? ಮಂಜುಗಡ್ಡೆಯ ಕರಗುವಿಕೆ, ಕಬ್ಬಿನ ತುಕ್ಕು ಹಿಡಿಯೋದು, ಕಾಗದ ಸುಡುವುದು, ಜೀರ್ಣಕ್ರಿಯೆ. ಇನ್ನು ನೆಕ್ಸ್ಟ್ 16ನೇ ಪ್ರಶ್ನೆ ಶುಷ್ಕ ಮಂಜುಗಡ್ಡೆ ಎಂದು ಕರೆಯಲ್ಪಡುವುದು ಯಾವುದು? ನೈಟ್ರೋಜನ್ ಅನಿಲ, ಘನ ಕಾರ್ಬನ್ ಡೈಆಕ್ಸೈಡ್, ಕರ್ಪೂರ, ಆರ್ಗಾನ್ ಮತ್ತು ನಿಯಾನ್ ಅನಿಲಗಳು. ಕಮೆಂಟ್ ಮಾಡಿ. ಸೊ ಭಾಗ ಎ, ಭಾಗ ಬಿ, ಭಾಗ ಸಿ ಈ ಮೂರನ್ನು ಕೂಡ ಕಮೆಂಟ್ ಮಾಡಬೇಕು. ನೆಕ್ಸ್ಟ್ ಬರುವಂಥದ್ದು ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. 17ನೇ ಪ್ರಶ್ನೆ ಉತ್ಖನನ ಎಂದರೇನು? ಅದೇ ರೀತಿ 18ನೇ ಪ್ರಶ್ನೆ ನಿಲಂಬನ ಎಂದರೇನು? 19ನೇ ಪ್ರಶ್ನೆ ದ್ರವಣ ಬಿಂದು ಎಂದರೇನು? 3 ಕೂಡ ಇಂಪಾರ್ಟೆಂಟು, ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ನೆಕ್ಸ್ಟು 2 ಅಂಕ ಪ್ರಶ್ನೆ 3 ಇರ್ತವೆ, ಟೋಟಲಾಗಿ 6 ಮಾರ್ಕ್ಸು. 20ನೇ ಪ್ರಶ್ನೆ ನಾವು ಬಿಸಿಯಾದ ಚಹಾ ಮತ್ತು ಹಾಲನ್ನು ವೇಗವಾಗಿ ಹೀರಲು ತಟ್ಟಿಯಿಂದ ಸಾಧ್ಯವಾಗುತ್ತದೆ, ಆದರೆ ಲೋಟದಿಂದ ಸಾಧ್ಯವಾಗುವುದಿಲ್ಲ, ಏಕೆ? ವೈಜ್ಞಾನಿಕ ಕಾರಣ ಕೊಡಿ. ನೋಡಿ, ತುಂಬಾ ಈಸಿ ಪ್ರಶ್ನೆಗಳು ಇರ್ತವೆ, ಅದೇ ರೀತಿ ಟಫ್ ಕ್ವಶನ್ ಕೂಡ ಇರ್ತವೆ. ಸೊ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀರಾ, ಯಾವ ರೀತಿ ಓದ್ಕೋದ್ರೆ ಅದನ್ನು ಡಿಪೆಂಡು. ಅದೇ ರೀತಿ 20ನೇ ಪ್ರಶ್ನೆ ದ್ರಾವ್ಯ ಮತ್ತು ದ್ರಾವಕ ವ್ಯಾಖ್ಯಾನಿಸಿ. 22ನೇ ಪ್ರಶ್ನೆ ಈ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತಿಕ ಸ್ಥಿತಿಯನ್ನು ತಿಳಿಸಿ. 0 ಸೆಲ್ಸಿಯಸ್, 0 ಡಿಗ್ರಿ ಸೆಲ್ಸಿಯಸ್ ಮತ್ತು 100 ಡಿಗ್ರಿ ಸೆಲ್ಸಿಯಸ್ ಕೇಳಿದ್ದಾರೆ. ಸೊ ನೋಡಿ ಬರೀರಿ. ಇದಕ್ಕೆ ಎಷ್ಟು ಇರ್ತದೆ? 2 ಮಾರ್ಕ್ಸ್ ಇರ್ತದೆ. ಅರ್ಥ ಆಯ್ತಾ? ಸೊ 2 ಮಾರ್ಕ್ಸ್ ಇರ್ತದೆ ಅನ್ಕೋತೀನಿ. ನೆಕ್ಸ್ಟ್ ಬರುವಂಥದ್ದು ನಿಮಗೆ ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇಲ್ಲಿಂದ ನಿಮಗೆ 3 ಮಾರ್ಕ್ಸ್ ಕ್ವಶನ್ ಇರ್ತವೆ. 3 ಅಂಕ ಪ್ರಶ್ನೆ 3 ಇರ್ತವೆ, ಟೋಟಲಾಗಿ 9 ಮಾರ್ಕ್ಸು. ಇದು ಕೂಡ ಸೇಮ್ ಕ್ವಶನ್ಸು ಇರ್ತವೆ. ಅರ್ಥ ಆಯ್ತಾ? ಈ ಕೆಳಗಿನ ತಾಪಗಳನ್ನು ಕೆಲ್ವಿನ್ ಅಳತೆಗೆ ಪರಿಚಯಿಸಿ. ನೋಡಿ, ಕೆಲ್ವಿನ್ ಅಳತೆ ಕೇಳಿದ್ದಾರೆ. ಎ 25 ಡಿಗ್ರಿ ಸೆಲ್ಸಿಯಸ್, ಬಿ 73 ಡಿಗ್ರಿ, ಸಿ 100 ಡಿಗ್ರಿ. ನೋಡ್ಕೊಳ್ಳಿ. 24ನೇ ಪ್ರಶ್ನೆ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳಿಗೆ ವ್ಯತ್ಯಾಸ ತಿಳಿಸಿ. ನೋಡಿ, ವ್ಯತ್ಯಾಸಗಳು ಕೇಳ್ತಾರೆ ನಿಮಗೆ. ಫಿಕ್ಸ್ ಕೇಳ್ತಾರೆ, ಒಂದು ವ್ಯತ್ಯಾಸ ಕೇಳ್ತಾರೆ, ಒಂದು ಫಿಕ್ಸ್ ಕೇಳ್ತಾರೆ. ಯಾವ್ದು ಬೇಕಾದ್ರೂ ಕೇಳ್ಬೋದು. ಅದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಭೌತಿಕ ಮತ್ತು ರಾಸಾಯನಿಕ ಕೇಳ್ಬೋದು, ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬರುತ್ತೆ ನಿಮಗೆ 4 ಅಂಕ ಪ್ರಶ್ನೆ ಒಂದಿರ್ತದೆ. 4 ಮಾರ್ಕ್ಸ್ ಪ್ರಶ್ನೆ ಒಂದಿರ್ತದೆ. ಯಾವುದು ಕೇಳ್ಬೋದು? 26ನೇ ಪ್ರಶ್ನೆ ಕೆಳಗಿನ ಧಾತುಗಳು ಸಂಯುಕ್ತಗಳು ಮಿಶ್ರಣಗಳಾಗಿ ವರ್ಗೀಕರಿಸಿ. ನೋಡಿ, ಇದೇ ಕ್ವಶನ್ ಕೇಳ್ತಾರೆ. ಸೋಡಿಯಂ, ಮಣ್ಣು, ಸಕ್ಕರೆ ದ್ರಾವಣ, ಬೆಳ್ಳಿ, ಕ್ಯಾಲ್ಸಿಯಂ ಕಾರ್ಬೋನೇಟ್, ತವರ, ಸಿಲಿಕಾನ್, ಇಂಗಾಲ ಡೈಆಕ್ಸೈಡ್. ಇದನ್ನ ಚೇಂಜ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಇದೇ ಕ್ವಶನ್ ಕೇಳ್ಬಿಟ್ಟು ಬೇರೆ ಬೇರೆ ಕೇಳ್ಬೋದು, ಬೇರೆ ಬೇರೆ ಧಾತುಗಳನ್ನು ಕೊಡ್ಬೋದು. ನೋಡ್ಕೊಳ್ಳಿ ಚೆನ್ನಾಗಿ. ಇನ್ನು ನೆಕ್ಸ್ಟ್ ಬರ್ತದೆ ನಿಮಗೆ ಭಾಗ ಸಿ ಜೀವಶಾಸ್ತ್ರ. ಇಲ್ಲೂ ಕೂಡ ನಿಮಗೆ 2 ಮಲ್ಟಿಪಲ್ ಇರ್ತವೆ. ಪ್ರಶ್ನೆಗೆ 27 ಜೀವಕೋಶದ ಆತ್ಮಹತ್ಯಾ ಚೀಲ ಏನಾಗ್ಬೋದು? ಎ ರೈಬೋಸೋಮ್ ಆಗ್ತದ, ಬಿ ರಸದಾನಿ ಆಗ್ತದ, ಸಿ ಗಾಲ್ಗಿ ಸಂಕೀರ್ಣ ಆಗ್ತದ, ಡಿ ಲೈಸೋಸೋಮ್ ಆಗ್ತದ. ಅದೇ ರೀತಿ 28ನೇ ಪ್ರಶ್ನೆ ತೆಂಗಿನ ನಾರು ಮತ್ತು ಬೀಜಗಳಲ್ಲಿ ಆವೃತವಾಗಿರುವ ಗಟ್ಟಿಯಾದ ಪದದಲ್ಲಿರುವ ಅಂಗಾಂಶ ಯಾವುದಾಗ್ಬೋದು? ಗೆಸ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟು 2ನೇ ಮೇನು. ಇದು ಬಿಟ್ಟು 3 ಇರ್ತವೆ ನಿಮಗೆ. 3 1 ಅಂಕದ ಪ್ರಶ್ನೆ ಇರ್ತವೆ. ಅಂಗಾಂಶ ಎಂದರೇನು? 29ನೇ ಪ್ರಶ್ನೆ ಅಂಗಾಂಶ ಎಂದರೇನು? 30ನೇ ಪ್ರಶ್ನೆ ಪತ್ರರಂಧ್ರಗಳ ಕಾರ್ಯವನ್ನು ವೇರು ಇಂಪಾರ್ಟೆಂಟು. 31ನೇ ಪ್ರಶ್ನೆ ಜೀವಕೋಶಗಳನ್ನು ಕಂಡುಹಿಡಿದರೆ ಯಾರು? ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಬರುತ್ತೆ ನಿಮಗೆ ಕೆಳಗಿನ ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ ಹೇಳ್ತೀನಿ ನಿಮಗೆ. ಚಿತ್ರಗಳು ಕೇಳ್ತಾರೆ ನಿಮಗೆ. ಆಲ್ಮೋಸ್ಟ್ ಚಿತ್ರಗಳು ತುಂಬ ಕೇಳ್ತಾರೆ. 10 ರಿಂದ 15 ಮಾರ್ಕ್ಸ್ ಚಿತ್ರಗಳು ಕೇಳ್ತಾರೆ. ಅರ್ಥ ಆಯ್ತಾ? ಯಾವ್ದು ಕೇಳಿದ್ರೆ ಇಲ್ಲಿ ನಿಮಗೆ ಎಷ್ಟು ಕೇಳ್ತಾರೆ ಕ್ವಶನ್? ಇದು 2 ಮಾರ್ಕ್ಸ್ ಕ್ವಶನ್ಸು 2 ಕೇಳಿದರೆ ಟೋಟಲಾಗಿ 4 ಮಾರ್ಕ್ಸ್ ಅನ್ಕೋತೀನಿ. ಅರ್ಥ ಆಯ್ತಾ? 2 ಮಾರ್ಕ್ಸ್ ಕ್ವಶನ್ಸು 2 ಕೇಳಿದರೆ ಟೋಟಲಾಗಿ 4 ಮಾರ್ಕ್ಸು. ನೋಡಿ, 38ನೇ ಕ್ವಶನ್ ನರಕೋಶಕ್ಕೆ 2 ಮಾರ್ಕ್ಸು. ಅದೇ ರೀತಿ 33ನೇ ಪ್ರಶ್ನೆ ಮೈಟೋಕಾಂಡ್ರಿಯಾದ ಚಿತ್ರಕ್ಕೆ 2 ಮಾರ್ಕ್ಸು. ಇನ್ನು ನೆಕ್ಸ್ಟ್ ಬರೋದು ನಿಮಗೆ 3 ಮಾರ್ಕ್ಸ್ ಕ್ವಶನ್ಸು 3 ಇರ್ತದೆ, ಟೋಟಲಾಗಿ 9 ಮಾರ್ಕ್ಸು. 34ನೇ ಪ್ರಶ್ನೆ ಸಸ್ಯಗಳಲ್ಲಿನ ಸರಳ ಶಾಶ್ವತ ಅಂಗಾಂಶಗಳು ಸಂಕೀರ್ಣ ಶಾಶ್ವತ ಅಂಗಾಂಶಗಳಿಂದ ಹೇಗೆ ಭಿನ್ನವಾಗಿವೆ? 35ನೇ ಪ್ರಶ್ನೆ ಸಸ್ಯ ಜೀವಕೋಶದ ಆಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಇದು ಕೂಡ ಚಿತ್ರ. ಅದೇ ರೀತಿ ಎಲ್ಲ ಕ್ವಶನ್ಗಳು ನೋಡ್ಕೊಳ್ಳಿ. ಮತ್ತು ನಿಮಗೆ 4 ಮಾರ್ಕ್ಸ್ ಕ್ವಶನ್ಸು 1 ಇರ್ತದೆ. ಅರ್ಥ ಆಯ್ತಾ? ಇಲ್ಲೂ ಕೂಡ ನಿಮಗೆ ಎ ಬಿ ಅಂತ ಕೇಳಿರ್ತಾರೆ. ನಂತರ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸು 1 ಇರ್ತದೆ. ಆಲ್ಮೋಸ್ಟ್ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸು ಜೀವಶಾಸ್ತ್ರದಲ್ಲಿ ಕೇಳ್ತಾರೆ. ಯಾವ ಬೇಕಾದಲ್ಲಿ ಕೇಳ್ಬೋದು, ಬಟ್ ಹೆಚ್ಚಾಗಿ ಜೀವಶಾಸ್ತ್ರದಲ್ಲಿ ಕೇಳ್ತಾರೆ. ಯಾವ ರೀತಿ ಕೇಳ್ಬೋದು? ರಕ್ತದಲ್ಲಿನ ಘಟಕಗಳಾಗವು. ರಕ್ತದ ಜೀವಿಯಲ್ಲಿ ಅವಶ್ಯಕ ಸಂಯೋಜಕ ಅಂಗಾಂಶಗಳಾಗಿವೆ ಸಮರ್ಥಿಸಿ. ನಾಳ ಕೂರ್ಚ ಎಂದರೇನು? ಎ ಬಿ ಸಿ 3 ಸೇರಿಸ್ಬಿಟ್ಟು 5 ಮಾರ್ಕ್ಸು. ಸೊ ಇಲ್ಲಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಏನಾಗ್ತದೆ. ಈಗಾಗಲೇ ಚಾನಲ್ ನಿಮಗೆ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ, ಹಿಂದಿ ಎಲ್ಲ ಕೂಡ ಇರ್ತವೆ. ಸೊ ಅವನು ಕೂಡ ನೋಡ್ಕೊಳ್ಳಿ ಚೆನ್ನಾಗಿ. ಸೊ ಥ್ಯಾಂಕ್ ಯು ಸೊ ಮಚ್.